ಒಂದ್ಸರಿ ಶಿವ ಕೈಲಾಸದಿಂದ ಭೂಲೋಕಕ್ಕೆ ನಂದೀಶನ್ನ ಕಳಿಸ್ತಾನಂತ. ಏನಕ್ಕೆ ಅಂದ್ರೆ ಪುರಾಣ ಕಾಲದಲ್ಲಿ ನೋಡಪ್ಪ ನಂದೀಶ, ಭೂಲೋಕಕ್ಕೆ ನೀನ್ ಹೋಗಿ ನಾನು ಏನ್ ಹೇಳ್ಕೊಡ್ತೀನೋ ಆತರ ಸಾರ್ಕೊಂಡ್ ಬಾ, ವಾರವೆಲ್ಲ ಸ್ನಾನ, ವಾರಕ್ಕೊಂದಿನ ಊಟ ಅಂತ. ಆದ್ರೆ ಈ ನಂದೀಶ ಭೂಲೋಕಕ್ಕೆ ಬರೋಷ್ಟ್ರಲ್ಲಿ ಅವ್ನು ಹೇಳ್ಕೊಟ್ಟಿದ್ನೆಲ್ಲ ಮರ್ತು ಇವನೇನ್ ಹೇಳ್ತಾನೆ, ಕೇಳ್ರಪ್ಪ ಕೇಳ್ರಿ, ವಾರವೆಲ್ಲ 3 ಹೊತ್ತು ಊಟ, ವಾರಕ್ಕೊಂದಿನ ಸ್ನಾನ ಪೂಜೆ ಅಂತ. ಅವಾಗ ಶಿವ ಎಂತ ಕೆಲಸ ಮಾಡ್ದ ನಂದೀಶ, ಗೇಣುದ್ದ ಹೊಟ್ಟೆನ ತುಂಬಿಸೋಕೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಶಿವ ಏನ್ ಮಾಡ್ತಾರೆ, ನಂದೀಶ ನೀವೊಂದ್ ಕೆಲಸ ಮಾಡು, ನೀನು ಈಗ ಭೂಲೋಕಕ್ಕೆ ಹೋಗಿ ಆ ರೈತರ ಜೊತೆ ನೀನು ನಿಂತು ಅವರಿಗೆ ದುಡ್ದು ಅವ್ರಿಗೆ ಅನ್ನ ಹಾಕು ಅಂತ. ಅದಕ್ಕೆ ಆ ರೈತರ ಮನೆಯಲ್ಲಿ ಎತ್ತು ದುಡಿತಾ ಇರ್ತಾನಂತೆ. ಗೊತ್ತಿಲ್ಲ ಶಿವನೇ ಭಕ್ತಿರಾಣಿಯು, ಗೊತ್ತಿಲ್ಲ ಶಿವನೇ ಭಕ್ತಿರಾಣಿಯು. ಒಂದ್ಸರಿ ಶಿವ ಕೈಲಾಸದಿಂದ ಭೂಲೋಕಕ್ಕೆ ನಂದೀಶನ್ನ ಕಳಿಸ್ತಾನಂತ. ಏನಕ್ಕೆ ಅಂದ್ರೆ ಪುರಾಣ ಕಾಲದಲ್ಲಿ ನೋಡಪ್ಪ ನಂದೀಶ, ಭೂಲೋಕಕ್ಕೆ ನೀನ್ ಹೋಗಿ ನಾನು ಏನ್ ಹೇಳ್ಕೊಡ್ತೀನೋ ಆತರ ಸಾರ್ಕೊಂಡ್ ಬಾ, ವಾರವೆಲ್ಲ ಸ್ನಾನ, ವಾರಕ್ಕೊಂದಿನ ಊಟ ಅಂತ. ಆದ್ರೆ